ಇಲ್ಲಿ ರಾಜ್ಯ ಸರ್ಕಾರದಿಂದ ಇಲ್ಲಿ ಕೆಲವು ಮಹಿಳೆಯರಿಗೆ ಒಂದು ಬಿಗ್ ಶಾಕ್ನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನು ಮುಂದೆ ಇವ್ರಿಗೆ 2,000 ರೂಪಾಯಿ ಬರಲ್ಲ ಅನ್ನೋದು ಕೂಡ ರಾಜ್ಯ ಸರ್ಕಾರದಿಂದ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ಕೂಡ ಬಂದಿದೆ. ಇವಾಗ ನಿಮಗೂ ಕೂಡ ಕಾಮನ್ ಆಗಿ ಡೌಟ್ ಇರುತ್ತೆ, ನಿಮಗೂ ಕೂಡ ಏನಾದರೂ 2,000 ರೂಪಾಯಿ ಬರುತ್ತಾ, ಇನ್ನು ಮುಂದೆ ಬರಲ್ವಾ ಅಂತ. ಯಾಕೆಂದರೆ ಇವಾಗ ರಾಜ್ಯ ಸರ್ಕಾರದವರು ಒಂದು ಹೊಸ ರೂಲ್ಸ್ ಓಡಿಸಿ ಆ ಒಂದು ರೂಲ್ಸ್ ಯಾರ್ಯಾರಿಗೆ ಫಾಲೋ ಅಪ್ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ 2,000 ರೂಪಾಯಿ ಬರೋದನ್ನ ಕಟ್ ಮಾಡ್ತೀವಿ ಅಂತ ಮಹಿಳೆಯರಿಗೆ ಬರಲ್ಲ ಅಂತ ಹೇಳಿದರೆ. ಹಾಗಾದರೆ ಹೊಸ ರೂಲ್ಸ್ ಏನು ಬಂದಿದೆ, ಯಾರ್ಯಾರಿಗೆ ಬರಲ್ಲ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಹಾಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇಲ್ಲಿ ಸರ್ಕಾರದವರು ಆಗಲೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇವಾಗ 5ರಿಂದ 10 ಲಕ್ಷ ಜನಕ್ಕೆ 11ನೇ ಕಂತಿನ ಹಣ ಆಗಲೇ ಬಂದು ತಲುಪಿದೆ. ಇನ್ನು 1,15,00,000 ಜನಕ್ಕೆ ಒಂದು ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬರಬೇಕಾಗಿರುತ್ತೆ. ಅವ್ರಿಗೆ ಹಣ ಹಾಕೋಕ್ಕೆ ಏನಕ್ಕೆ ಡಿಲೇ ಆಗ್ತಿದೆ ಅಂದರೆ, ಇಲ್ಲಿ ಹೊಸದಾಗಿ ಏನೊಂದು ಹೊಸ ರೂಲ್ಸ್ ಬಂದಿದೆಯಲ್ಲ, ಆ ಒಂದು ರೂಲ್ಸ್ ಪ್ರಕಾರ ಯಾರ್ಯಾರು ಬರ್ತಾರೆ 1,50,000 ಜನ ಮಹಿಳೆಯರನ್ನ ಅವ್ರನ್ನ ಕಟ್ ಡೌನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಪ್ರೋಸೆಸ್ ಹಿಡಿತಾ ಇರೋದ್ರಿಂದ ಇಲ್ಲಿ 11ನೇ ಕಂತಿನ ಹಣ ಹಾಕೋದನ್ನ ಒಂದು ಸ್ಟಾಪ್ ಮಾಡಿದ್ದೀವಿ. ಅದು ಕಂಪ್ಲೀಟ್ ಆದಮೇಲೆ 11ನೇ ಕಂತಿನ ಹಣ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ ಜನರಿಗೆ, ಏನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದರೆ. ಇಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿರೋದು 11ನೇ ಕಂತಿನ ಹಣ ಬರುತ್ತೆ ಅಂತ, ಮತ್ತು 1.5 ಲಕ್ಷ ಜನ ಮಹಿಳೆಯರಿಗೆ 2,000 ರೂಪಾಯಿ ಇನ್ನು ಮುಂದೆ ಬರೋದು ಸ್ಟಾಪ್ ಆಗುತ್ತೆ ಅಂತ 2 ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಬೇಕಾದ್ರೆ ನಿಮಗೆ ಮೊದಲೇ ಹೇಳಿದರು, ಯಾರು ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಯಾರು GST ಪೇ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರೋಕ್ಕೆ ಹೋಗಲ್ಲ. ಅವ್ರು ಬಿಟ್ಟು ಮಿಗ್ದವ್ರಿಗೆ ಎಲ್ಲರಿಗೂ ಕೂಡ ಬರುತ್ತೆ ಅಂತ ಹೇಳಿದರು. ಮತ್ತು ಇದ್ರ ಜೊತೆಗೆ ಸರ್ಕಾರದವರು ನಿಮ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೇ ಹೇಳಿದರು, ಇಲ್ಲಿ ಯಾರ್ಯಾರಿಗೆ ಗೌರ್ಮೆಂಟ್ ಕೆಲಸ ಇದೆ, ಅವ್ರ ಗಂಡಂದರಿಗೆ ಗೌರ್ಮೆಂಟ್ ಕೆಲಸ ಇದೆ, ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರೋದಿಲ್ಲ ಅಂತ ಹೇಳಿದರು. ಮತ್ತು ಇಷ್ಟು ರೂಲ್ಸ್ ಹಾಕಿದ್ರು ಕೂಡ ಅಲ್ಲಿ ಅಪ್ಲಿಕೇಶನ್ ಎಷ್ಟು ಜನ ಹಾಕೋಕ್ಕಾಗಿರಲಿಲ್ಲ. ಇಷ್ಟೆಲ್ಲ ರೂಲ್ಸ್ ಬಿಟ್ಟು ಕೂಡ ಇನ್ನೊಂದು ರೂಲ್ಸ್ ಇವಾಗ ಹೊಸದಾಗಿ ತಂದಿದ್ದಾರೆ. ಈ ಒಂದು ರೂಲ್ಸ್ ಅಡಿ ನೀವೇನಾದರೂ ಒಂದು ಫಾಲೋ ಅಪ್ ಆಗ್ತಾ ಇದ್ದೀರಾ ಅಂದರೆ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಹಣ ಬರೋದು ಸ್ಟಾಪ್ ಆಗುತ್ತೆ. ಯಾಕೆಂದರೆ ಇವಾಗ ಆಗಲೇ 1,50,000 ಜನ ಮಹಿಳೆಯರನ್ನ ಇನ್ಎಲಿಜಿಬಲ್ ಮಾಡಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋಕ್ಕೆ ಇವ್ರು ಎಲಿಜಿಬಲ್ ಆಗಿಲ್ಲ ಅಂತ 1,50,000 ಜನ ಮಹಿಳೆಯರನ್ನ ಇವಾಗ ಲಿಸ್ಟಿಂದ ತೆಗೆದಾಕಿದರೆ, ಇವ್ರಿಗೆ ಇನ್ನು ಮುಂದೆ 2,000 ರೂಪಾಯಿನ ನೀವು ಕಳಿಸ್ಬಾರ್ದು ಅಂದ್ಬಿಟ್ಟು ಅವ್ರ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದಾರೆ. ಇವಾಗ ಅವ್ರಿಗೆ 2,000 ರೂಪಾಯಿ ಬರೋಕ್ಕೆ ಹೋಗಲ್ಲ. ಇಲ್ಲಿ ಯಾರ್ಯಾರಿಗೆ ಬರಲ್ಲ, ಏನಕ್ಕೆ ಬರಲ್ಲ, ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡೋದಾದರೆ, ಇಲ್ಲಿ ರಾಜ್ಯ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರು ಹಣ ಪಡ್ಕೋತಾ ಇರ್ತಾರೆ ಅವ್ರೇನಾದರೂ ಒಂದು ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಏನಾದರೂ ಫಿಕ್ಸೆಡ್ ಡೆಪಾಸಿಟ್ ಇಟ್ಕೊಂಡಿದ್ರೆ 5 ಲಕ್ಷ 10 ಲಕ್ಷ, ಅದಕ್ಕೂ ಏನಾದರೂ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಕ್ಯಾಟಗರಿಯ ಮಹಿಳೆಯರಿಗೂ ಕೂಡ ಇನ್ನು ಮುಂದೆ 2,000 ರೂಪಾಯಿ ಬರೋದನ್ನ ಸ್ಟಾಪ್ ಮಾಡ್ತೀವಿ. ಯಾಕೆಂದರೆ ಅವರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅಷ್ಟೊಂದು ಅಮೌಂಟ್ ಇಟ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಏನೂ ಕೂಡ ಬೇಕಾಗಿರಲ್ಲ. ಅವರು ಸುಮ್ಮನೆ ಅರ್ಜಿ ಸಲ್ಲಿಸ್ಕೊಂಡಿರ್ತಾರೆ ಅಂದ್ಬಿಟ್ಟು ಅವ್ರದ್ದು ಕೂಡ ಇವಾಗ ಒಂದು ಅಪ್ಲಿಕೇಶನ್ ರಿವೆರಿಫೈ ಮಾಡ್ಬಿಟ್ಟು ಅವ್ರದ್ದೆಲ್ಲನೂ ಕೂಡ ಇವಾಗ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಲಿಸ್ಟಲ್ಲಿ 1,50,000 ಜನ ಮಹಿಳೆಯರು ಬಂದಿದ್ದಾರೆ. ಇವರಿಗೆ ಇನ್ನು ಮುಂದೆ 2,000 ರೂಪಾಯಿ ಬರೋಕ್ಕೆ ಹೋಗಲ್ಲ. ಇವಾಗ ಯಾರ್ಯಾರು ಈ ರೀತಿ ಹಣ ಪಡ್ಕೊಂಡಿದ್ರೆ ಏನಾದರೂ ಒಂದು ಅಮೌಂಟ್ ಇಟ್ಕೊಂಡು ಟ್ಯಾಕ್ಸ್ ಪೇ ಮಾಡಿಕೊಂಡು ಅವರೆಲ್ಲ ಕೂಡ ಇವಾಗ ದಂಡನೂ ಕೂಡ ಪಾವತಿಸಬೇಕಾಗುತ್ತೆ ಅಂತ ಹೇಳಿದರೆ, ನೀವೇನಾದರೂ ಈ ಲಿಸ್ಟಲ್ಲಿ ಬರಲ್ಲ ಅಂದರೆ ನೀವೇನು ಕೂಡ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬರೋದು ಕಂಟಿನ್ಯೂ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.